ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ GK ವಿತ್ ಬಸವ ವಿಜಯ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಹಾರಾ ಮರುಭೂಮಿ. ಸಹಾರಾ ಡೆಸರ್ಟ್ ವಿಶ್ವದ ಅತಿ ದೊಡ್ಡ ಬಿಸಿಯಾದ ಮರುಭೂಮಿ. ಸಹಾರಾ ಮರುಭೂಮಿ ಭೂಮಿಯಲ್ಲಿರುವ ಅತಿ ದೊಡ್ಡ ಬಿಸಿಯಾದ ಮರುಭೂಮಿ. ಇದು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಸುಮಾರು 9.2 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿದೆ. ಇದು ಭಾರತದ ಗಾತ್ರಕ್ಕಿಂತ ಸುಮಾರು 3 ಪಟ್ಟು ದೊಡ್ಡದು. ಅನಂತ ಮರಳು ಗುಡ್ಡಗಳು, ತೀವ್ರ ಬಿಸಿಲು ಮತ್ತು ನೀರಿನ ಕೊರತೆ ಇದ್ದರೂ ಸಹಾರಾ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಸಹಾರಾ ಮರುಭೂಮಿ ಎಲ್ಲಿದೆ? ಸಹಾರಾ ಮರುಭೂಮಿ ಕೆಳಗಿನ ಆಫ್ರಿಕಾ ದೇಶಗಳಲ್ಲಿ ವ್ಯಾಪಿಸಿದೆ. ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಮೊರಕ್ಕೊ, ಟ್ಯುನೀಷಿಯಾ, ಚಾಡ್, ಸುಡಾನ್, ಮಾಲಿ, ನೈಜರ್, ಮೌರಿಟೇನಿಯಾ, ಪಶ್ಚಿಮದಲ್ಲಿ ಅಂಟಾರ್ಟಿಕಾ ಸಮುದ್ರದಿಂದ ಮತ್ತು ಪೂರ್ವದಲ್ಲಿ ಕೆಂಪು ಸಮುದ್ರದವರೆಗೆ ಇದು ಹರಡಿದೆ. ಹವಾಮಾನ ಮತ್ತು ತಾಪಮಾನ. ಸಹಾರಾದ ಹವಾಮಾನ ಅತ್ಯಂತ ಕಠಿಣವಾಗಿದೆ. ಹಗಲು ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ತನಕ ಏರಬಹುದು. ರಾತ್ರಿ ತಾಪಮಾನ °C ಅಥವಾ ಅದಕ್ಕಿಂತ ಕಡಿಮೆ. ಮಳೆ ವರ್ಷಕ್ಕೆ ಬಹಳ ಕಡಿಮೆ. ಕೆಲವು ಪ್ರದೇಶಗಳಲ್ಲಿ ಹಲವು ವರ್ಷ ಮಳೆ ಬೀಳುವುದೇ ಇಲ್ಲ. ಕೆಲವೊಮ್ಮೆ ಬಲವಾದ ಮರಳು ಬಿರುಗಾಳಿಗಳು ಉಂಟಾಗುತ್ತದೆ. ಅವು ಸಾವಿರಾರು ಕಿಲೋಮೀಟರ್ ದೂರಕ್ಕೂ ಧೂಳನ್ನು ಕೊಂಡೊಯ್ಯುತ್ತವೆ. ಭೂರೂಪ ಮತ್ತು ಪ್ರದೇಶದ ವೈಶಿಷ್ಟ್ಯ. ಸಹಾರಾ ಕೇವಲ ಮರಳು ಪ್ರದೇಶ ಮಾತ್ರವಲ್ಲ, ಇಲ್ಲಿ ವಿವಿಧ ರೀತಿಯ ಭೂ ಪ್ರದೇಶಗಳಿವೆ. ಮರಳು ಗುಡ್ಡಗಳು, ಕಲ್ಲು ಪ್ರದೇಶಗಳು, ಉಪ್ಪು ಸರೋವರಗಳು, ಒಯಾಸಿಸ್, ನೀರು ಇರುವ ಹಸಿರು ಪ್ರದೇಶಗಳು. ಕೆಲವು ಮರಳು ಗುಡ್ಡಗಳು 180 ಮೀಟರ್ ಎತ್ತರಕ್ಕೂ ಬೆಳೆಯುತ್ತವೆ. ಸಹಾರಾದ ಪ್ರಾಣಿ ಮತ್ತು ಸಸ್ಯ ಜಗತ್ತು. ಕಠಿಣ ಪರಿಸ್ಥಿತಿಯಲ್ಲೂ ಹಲವಾರು ಜೀವಿಗಳು ಬದುಕುತ್ತವೆ. ಪ್ರಾಣಿಗಳು, ಒಂಟೆ, ಮರುಭೂಮಿಯ ಹಡಗು, ಫೆನೆಕ್ ನರಿ, ದೊಡ್ಡ ಕಿವಿಗಳು, ತಾಪಮಾನ ನಿಯಂತ್ರಿಸಲು ಸಹಾಯ. ಹಾವುಗಳು, ಚೇಳುಗಳು, ಕೀಟಗಳು, ಸಸ್ಯಗಳು, ಖರ್ಜೂರ ಮರಗಳು, ಮುಳ್ಳು ಸಸ್ಯಗಳು, ನೀರನ್ನು ಸಂಗ್ರಹಿಸುವ ಗಿಡಗಳು, ಇವುಗಳೆಲ್ಲ ಬದುಕಲು ವಿಶೇಷ ಹೊಂದಾಣಿಕೆ ಹೊಂದಿವೆ. ಸಹಾರಾದ ಜನರು ಮತ್ತು ಜೀವನ ಶೈಲಿ. ಸಹಾರಾದಲ್ಲಿ ಸಾವಿರಾರು ವರ್ಷಗಳಿಂದ ಜನರು ವಾಸಿಸುತ್ತಿದ್ದಾರೆ. ಮುಖ್ಯ ಜನಾಂಗಗಳು ಟುವಾರೆಗ್ ಜನರು, ಬೈಡೋನ್ ಜನರು. ಇವರು ಸಂಚಾರಿ ಜೀವನ ನಡೆಸುತ್ತಾರೆ. ಒಂಟೆಗಳನ್ನು ಸಹಾರಾದ ಇತಿಹಾಸ. ಹಸಿರು ಪ್ರದೇಶದಿಂದ ಮರುಭೂಮಿ. ವಿಜ್ಞಾನಿಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಸಹಾರಾ ಹಸಿರು ಪ್ರದೇಶವಾಗಿತ್ತು. ಇಲ್ಲಿ ನದಿಗಳು, ಮರಗಳು, ಪ್ರಾಣಿಗಳು, ಮಾನವ ವಾಸಸ್ಥಾನ ಇವೆಲ್ಲವೂ ಇದ್ದವು. ಹವಾಮಾನ ಬದಲಾವಣೆಯಿಂದ ನಿಧಾನವಾಗಿ ಅದು ಮರುಭೂಮಿಯಾಯಿತು. ಇಂದಿಗೂ ಕೆಲವು ಗುಹೆ ಚಿತ್ರಗಳು ಆ ಕಾಲದ ಸಾಕ್ಷಿಯಾಗಿವೆ. ಆಶ್ಚರ್ಯಕರ ಸಂಗತಿಗಳು. ಸಹಾರಾ ಯಾವಾಗಲೂ ಮರಳು ಮಾತ್ರವಲ್ಲ, 70% ಭಾಗ ಕಲ್ಲು ಪ್ರದೇಶ.
ಕೆಲವೊಮ್ಮೆ ಸಹಾರಾದಲ್ಲಿ ಹಿಮ ಬೀಳುತ್ತದೆ. ಭೂಗರ್ಭದಲ್ಲಿ ದೊಡ್ಡ ಪ್ರಮಾಣದ ನೀರು ಇದೆ. ಸಹಾರಾ ಧೂಳು ಅಮೆಜಾನ್ ಕಾಡಿಗೆ ಪೋಷಕಾಂಶ ಒದಗಿಸುತ್ತದೆ. ಸಹಾರಾ ವಿಶ್ವದ ಅತ್ಯಂತ ಬಿಸಿಯಾದ ಪ್ರದೇಶಗಳಲ್ಲಿ ಒಂದಾಗಿದೆ. ಸಮಾಪ್ತಿ. ಸಹಾರಾ ಮರುಭೂಮಿ ಕೇವಲ ಮರಳು ಸಮುದ್ರವಲ್ಲ, ಇದು ಪ್ರಕೃತಿಯ ಶಕ್ತಿ, ಹವಾಮಾನ ಬದಲಾವಣೆ ಮತ್ತು ಜೀವಿಗಳ ಹೊಂದಾಣಿಕೆಯ ಅದ್ಭುತ ಉದಾಹರಣೆ. ಭೂಮಿಯ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಜೀವ ಉಳಿಸಬಹುದು ಎಂಬುದನ್ನು ಸಹಾರಾ ನಮಗೆ ತೋರಿಸುತ್ತದೆ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.